ಸರ್ ಚಾಮರಾಜನಗರ ಜಿಲ್ಲೆ ಅರ್ಧನಹಳ್ಳಿ ಹೋಬಳಿ ಹಂಚವಾಡಿ ಗ್ರಾಮ. ನಮ್ಮ ಹೆಸರು ಕೊಂಗಲ್ ಶೆಟ್ಟಿ ಅಂತ. ಓಕೆ, ಏನು ಮಾಡ್ಕೊಂಡಿರಿ ಸರ್ ನೀವು? ನಾವು ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೀವಿ. 4 ಮಿಲ್ ಇಟ್ಟಿದ್ದೀವಿ. 4 ಮಿಲ್ಲಿ ಅದು ವೇಸ್ಟೇಜ್ ಎಲ್ಲ ಫುಲ್ ಇರ್ತಿತ್ತು. ಆ ವೇಸ್ಟೇಜ್ನ ಈ ಕೋಳಿ ಅವ್ರು ಬಂದು ತಗೊಂಡು ಹೋಗ್ತಿದ್ರು. ಆಗ ನಾವೇ ಒಂದು ಇಡಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಒಳತು. ನಾವೇ ಒಂದು ಮಾಡಬೇಕಲ್ಲ, ನಾವೇ ಯಾಕೆ ನಾವು ನಮ್ಮ ಅತ್ತಮ್ಮ ಅವ್ರ ಜಮೀನದ ಅವ್ರ ಜಮೀನಲ್ಲಿ ಹೋಗಿ ನಾನೇ ಒಂದು ಮಾಡವು ಅನ್ನೋ ಉದ್ದೇಶಪೂರ್ವಕವಾಗಿ ನಾನೇ ಒಂದು ಕೋಳಿ ಫಾರಮ್ ಮಾಡಬೇಕು ಅನ್ನೋ ಆಟ ಮಾಡಿ ಒಂದು ಕೋಳಿ ಫಾರಮ್ ಮಾಡಿದೆ ಸರ್. ಕೋಳಿ ಫಾರಮ್ ಮಾಡಬೇಕು ಅಂದ್ಕೊಂಡ್ರಿ ಸರ್? ಸಡ್ಡೆಲ್ಲ ನಿರ್ಮಾಣ ಯಾವಾಗ ಮಾಡ್ಕೊಂಡ್ರಿ? ಸಡ್ ಏನಾರು ಇತ್ತ? ಸಡ್ ಇಲ್ಲ ಸರ್, ಎಲ್ಲ ಹೊಸ್ತಾಗೆ ಮಾಡಿದ್ದು. ಎಲ್ಲ ಹೊಸ್ತಾಗೆ ಮಾಡಿದ್ದು. ಎಷ್ಟು ಬಂಡವಾಳ ಹಾಕಿದ್ರಿ? ಒಂದು 4 ಲಕ್ಷ ರೂಪಾಯಿ ಹಾಕಿದ್ದೀವಿ ಸರ್. 4 ರಿಂದ 5 ಹಾಕಿದ್ದೀವಿ. ಯಾರು ನಿಮ್ಮ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗು ಕೋಳಿ ಸಾಕಾಣಿಕೆ ಮಾಡಬೇಕು? ನಮಗೆ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋ ಸ್ಟಾರ್ಟ್ ಮಾಡೋದು ಸರ್. ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಉಟ್ಕೊಂಡು ಬಂತು ಸರ್. ಆಗ ಅವರು ಮೈಸೂರವ್ರ ನಂಬರ್ ತಗೊಂಡು ಅವ್ರನ್ನ ವಿಚಾರಿಸ್ತು, ಯಾಕೆ ಕಟ್ಟಬೇಕು ಸಡ್ಡನ್ನು, ಯಾಕೆ ಮಾಡಬೇಕು ಸರ್, ನಾವು ಇಷ್ಟು ಕೋಳಿ ಸಾಕಬೇಕು ಅನ್ನೋಗಂಟ ಅವರು ಈ ಥರ 50 ಅಡಿ ಉದ್ದ ಕಟ್ಟಿ 20 ಅಡಿ ಅಗಲ ಕಟ್ಟಿ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ರು ಸರ್. ಯಾರು? ಮೈಸೂರು ಸರ್ ನಾಟಿಕೊಳ್ಳೋರು. ಅವ್ರು ಹೇಳ್ಕೊಡ್ತಿಲ್ಲ. ಅವ್ರ ಮುಖಾಂತರ ನಾನು ಸಡ್ಡ ಅವ್ರು ಹೇಗೆ ಹೇಳಿದ್ರು ಕೆಲಕ್ಕೆ ಸಡ್ಡು ಹಾಕ್ತಿ. ಸಡ್ಡು ಹಾಕಿ ಆಗ ನಮ್ಮೂರವ್ರನ್ನ ನಂಗೆ ಗೊತ್ತಿಲ್ಲ ಸರ್, ಯಾವಾಗ ಬ್ಯಾಗ್ ಬೆಳಬೇಕು ಕೋಳಿನ, ಯಾಕೆ ಇದು ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಂಗೆ ಒಂಚೂರು ಗೊತ್ತಿಲ್ಲ. ಆಗ ನಮ್ಮೂರವ್ರನ್ನೇ ಒಬ್ಬರನ್ನ ಕೋಳಿ ಸಾಕಾರಲ್ಲ ಅವ್ರನ್ನೇ ಕರ್ಕೊಬಂದು ಒಂದು ತಿಂಗಳ ಗಟ್ಟ ಅವ್ರ ಕಡೆ ಹೇಳಿಸ್ಕೊಂಡು ಆಮ್ಯಾಕೆ ನಾವು ನಮ್ಮ ಸ್ವಂತ ರೂಪ ನಾವು ಮಾಡ್ಕೊಂಡು ಸರ್. ಇವಾಗ ಯಾರನ್ನೂ ಕರ್ಕೊಂಬಲ್ಲ. ಯಾರ್ಯಾನ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಕೇಳ್ತೀವಿ ಸರ್ ಅವ್ರನ್ನೇ. ಅವ್ರನ್ನ ಬುಡಕ್ಕೆ ಕಲಿಸ್ಕೊಟ್ರವ್ರ. ಯಾರು ಗೊತ್ತಿಲ್ಲ, ಯಾರು ಕೋಳಿ ಕಚ್ಚಾಡ್ಬಿಡ್ತು, ಅದು ಹೆಚ್ಚು ಕಮ್ಮಿ ಆಯಿತು, ಒಂದು ಇಂಥವ್ರಿಗೆ ಬಂದುಬಿಡ್ತು, ಆ ಥರ ಆದಾಗ ಅವ್ರನ್ನೇ ಕರಾತೀವಿ. ಅವರೇ ಬಂದು ಸರಿಪಡಿಸ್ಬಿಟ್ಟು ಹೋಯ್ತಾರೆ. ಫಾರಮ್ ಕೋಳಿ ನಾವು ಬೇರೆ ಕಡೆ ವಿಚಾರಿಸ್ತೋ, ಫಾರಮ್ ಕೋಳಿ ಮಾಡಿ ಸರ್ ಬರಲ್ಲ, ಅದು ಸ್ಮೆಲ್ಲು ಅದು ಇದು ಅಂತೆಲ್ಲ ಬಂತು. ಅದಕ್ಕೇನು ಮಾಡ್ದೋ, ಫಾರಮ್ ಕೋಳಿ ಯಾವರನ್ನೇ ಬೇಡ, ನಾಟಿ ಕೋಳಿನೇ ಮಾಡೋ, ಮೈಸೂರು ನಾಟಿನೇ ಮಾಡಬೇಕು ಅನ್ನೋ ಆಸೆಯಿಂದ ಮೈಸೂರು ನಾಟಿನೇ ಮಾಡಿದೆ ಸರ್. ಇನ್ಯಾವುದು ಬೇಡ ನಮ್ಗೆ, ಮೈಸೂರು ನಾಟಿನೇ ಸರಿ. ನೀನು ಎಲ್ಲಿಗೂ ಫೋನ್ನೇ ಮಾಡಿಲ್ಲ ಸರ್ ನಾನು. ನಾಟಿ ಕೋಳಿ ಇದಕ್ಕೆ ಫೋನ್ ಮಾಡಿದ್ದು ನಾನು. ಎಲ್ಲಿಗೂ ನಾನು ಯಾವುದಕ್ಕೂ ಫೋನ್ ಅವ್ರ ಭೇಟಿನೂ ಮಾಡಿಲ್ಲ ನಾನು, ಅವ್ರ ಮುಖನೂ ನೋಡಿರಲಿಲ್ಲ. ಇವಾಗ 2 ತಿಂಗಳು ಈಚೆಗೆ ಅವ್ರ ಮುಖ ನೋಡಿರೋದು ಹೋಗಿ ನಾನು. ಈಗ ಡ್ರಾಪಿಗೆ ತಗೊಬರಕ್ಕೆ ಹೋಗ್ತೀವಿ ಮೈಸೂರಿಗೆ, ಅಲ್ಲಿ ಈಚೆಗೆ ಮಾತ್ರ ಅವ್ರ ಮುಖ ನೋಡಿರೋದು. ಅವ್ರ ಮುಖನೇ ನಾನು ಪರಿಚಯ ಏನಿಲ್ಲ ನಮ್ಗೆ ಅವ್ರಿಗೂ. ಈ ಸರಿನಿಂದ ನಾನು ಡ್ರಾಪ್ ತರಕ್ಕೆ ಮೈಸೂರಿಗೆ ಹೋಗಿ ಅವ್ರ ಪರಿಚಯ ಮಾಡ್ಕೊಂಡು ಬಂದಿರೋದು ಸರ್. ಅವರೇ ಕೋಳಿ ಕಳಿಸ್ಬಿಡ್ತಿರು, ಅಡ್ವಾನ್ಸ್ ಹಾಕ್ಸ್ಕೊತಿರು ಸರ್. ಅಡ್ವಾನ್ಸ್ ಹಾಕ್ಸ್ಕೊಂಡು ಕೋಳಿ ಕಳಿಸ್ತಿರು. ಫಸ್ಟ್ ಬ್ಯಾಚ್ ಮಾಡಿದಾಗ ಸರ್ ನಿಮ್ಗೆ ಏನು ಅನಿಸ್ತಾಯಿತ್ತು? ಫಸ್ಟ್ ಬ್ಯಾಚ್ ಮಾಡಿಸಿದಾಗ ಸರ್ ಲಾಸು ಅಂತ ಅನಿಸು ಸರ್. ಗೊತ್ತಿಲ್ಲ ಅವರ ಎಲ್ಲ ಕೋಳಿಗಳೆಲ್ಲ ಪುಕ್ ಹೊಡೆದ್ಬಿಟ್ಟು ಹೆಂಗೆ ಎತ್ತಲ ಅಂತ ನಮ್ಗೆ ಗೊತ್ತಾಗಿಲ್ಲ. ನಾವು 250 ರೂಪಾಯಿಗೆ ಹೋಗೋ ಕೋಳಿ 150 ರೂಪಾಯಿಗೆ ಮಾರ್ಬಿಟ್ಟು ಆಗ ಲಾಸ್ ಆಗ್ಬಿಡ್ತು. ಅನುಭವ ಇಲ್ಲ. 1000 ಕೋಳಿಲಿ ಫುಲ್ಲು ಹಸಲು ಸಿಕ್ತು, ಹಸಲಾಯಿತು ಸರ್, ಅಷ್ಟೇ. ಏನು ಲಾಭ ಏನು ಇದಾಗಿಲ್ಲ. ನೆಕ್ಸ್ಟ್ ಬ್ಯಾಚ್ನಿಂದ ಪರವಾಗಿಲ್ಲ. ಓಕೆ, ನೀವು ಕೋಳಿ ಸಾಕ್ತೀನಿ ಅಂತ ಗೊತ್ತಾದ್ಮೇಲೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಸ್ವಲ್ಪ ನಾವು ತಿಳಿದೇ ಇಲ್ಲ ಸರ್. ನಮಗೆ ಗೊತ್ತೇ ಇಲ್ಲ ಯಾವ ವಿಷಯ, ನಾವೆಲ್ಲೂ ಕೇಳುವಿಲ್ಲ, ನಾವು ತಿಳಿದಿವಿಲ್ಲ ಸರ್. ನಮ್ಮಂಗೆ ನಾವೇ ಮಾಡ್ಕೊಟ್ರೋದು ಇದನ್ನ. ಎಷ್ಟು ಬ್ಯಾಚ್ ಮಾಡಿದ್ದೀರಾ? ಇವಾಗ 4 ಬ್ಯಾಚ್ ಆಯ್ತು ಸರ್ ಈ ಕೋಳಿಗ. ಫಸ್ಟ್ನೇ ಬ್ಯಾಚು 1000 ಕೋಳಿ, ಪುನಃ 600 ಕೋಳಿ ಹಾಕ್ಸಿನಿ ಸರ್ ಅಷ್ಟೇ. ಜಾಗ ಒಂದು ಸ್ವಲ್ಪ ತೊಂದರೆ ಆಯಿತು, ಅದಕ್ಕೇನು ಮಾಡಿ ಸರ್ 2 ಬ್ಯಾಚ್ ಮಾಡ್ಕೊತಾವನಿ. 1 ಬ್ಯಾಚು ಮರಿ ಬತ್ತಿರ ಸರ್, ಇನ್ನೊಂದು ಬ್ಯಾಚ್ ಕೊಡ್ತಿದ್ರ, 1 ಬ್ಯಾಚ್ ಬತ್ತಿರಬೇಕು, ಹಂಗೆ ಮಾಡ್ಕೊತಾವೆ. 2 ಬ್ಯಾಚ್ ಮಾಡ್ತೀವಿ. ಇವಾಗ ಏನು ತೊಂದರೆ ಇಲ್ಲ ಸರ್, ಇವು ಆರಾಮ್ ಎಲ್ಲ ತಿಳ್ಕೊಂಡಿದ್ದೀವಿ ಸರ್. ಎಲ್ಲ ನಾವೇ ಮಾಡ್ಕೊತೀವಿ, ಯಾರನ್ನೂ ಕರೆಯಲ್ಲ. ಈಗ ನೀವೇ ನೋಡ್ಕೊಳ್ಳೋದ? ನಮ್ಮ ಅತ್ತ ನಮ್ಮವ ಅವರೇ ನೋಡ್ಕೊತಾರೆ. ನಾವು ಅದೇ ಅಂಗಡಿ ವ್ಯಾಪಾರ ನಾವು ಸಪ್ಲೈ ಮಾಡ್ಕೊಡ್ತೀವಿ ಸರ್ ಎಲ್ಲನೂ. ನೀವು ಕೋಳಿ ತಂದು ಕೊಡೋದು ಎಲ್ಲ ಜವಾಬ್ದಾರಿ ನಮ್ದೇನೆ. ಅವ್ರ ಮಾತ್ರ ಕೋಳಿಗಳಿಗೆ ಮೇವು ಹಾಕೊಂಡು ನೋಡ್ಕೊಂಡು ಅವ್ನು ಮಾಡ್ಕೊತಾರೆ. ಕೋಳಿಯನ್ನು ಸಾಕ್ತಿದ್ದೀರಿ ಒಂದು ವರ್ಷದಿಂದ, ಹೆಂಗೆ ಸೇಲ್ ಮಾಡ್ತಾಯಿದ್ದೀರಿ? ಯಾವ ರೀತಿ ಸೇಲ್ ಮಾಡ್ತಾಯಿದ್ದೀರಾ? ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಮಾರ್ಕೆಟಿಂಗ್ ಸರ್ ಇವಾಗ 270-280 ರೂಪಾಯಿಗೆಲ್ಲ ಸೇಲ್ ಮಾಡ್ತಾಯಿದ್ದೀವಿ. ಓಕೆ, ಅವರು 100 ಕೆಜಿ 200 ಕೆಜಿ ತುಂಬೋರಿಗೆಲ್ಲ. ಇಲ್ಲಿ ಸುತ್ತಮುತ್ತ ಅವರೆಲ್ಲ ಬಂದು ಕೇಳ್ತಾರಲ್ಲ, ಅವರು 300-350 ಪೀಸ್ ಲೆಕ್ಕ ತಗೋತಾರೆ ಸರ್. ಮನ್ಗಳನ್ನವರು ಅವ್ರಿಗೆ 300-350 ಈ ಥರ ಕೊಡ್ತೀವಿ ಸರ್ ಪೀಸ್ ಲೆಕ್ಕದಲ್ಲಿ. ತಗೊಳ್ತಾರೆ ಅಂತಲೇ ನಿಮ್ಗೆ ತಗೊಳ್ತಾರ ಸರ್. ಇಲ್ಲಿ ಹೋಯ್ತದ, ಸೇಲಿಂಗ್ ಎಲ್ಲ ಆಯ್ತದ, ಚೆನ್ನಾಗಿ ಸೇಲಿಂಗ್ ಎಲ್ಲ ಆಯ್ತದ, ಏನು ತೊಂದರೆನೇ ಇಲ್ಲ. ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರಿ ಸ್ಟಾರ್ಟಿಂಗ್ ನೀವು? ಸ್ಟಾರ್ಟಿಂಗ್ ಮಾರ್ಕೆಟಿಂಗ್ ಮಾಡೋದೇ ನಮಗೆ ಬೇಜಾರಿ ಆಗೋದು ಸರ್. ಸೊ ಈ ಬ್ಯಾಡಲೆ ಬೆಳೆದು ನಾವು ಯಾತಕ್ಕೆ ಹಾಕ್ಬಿಟ್ಟು ಬಂಡವಾಳನ ಯಾತಕ್ಕೆ ಬೇಕು ನಮ್ಗೆ, ಇದು ಒಂದು ತನ್ಸೇ ಬಿಡ್ತು ಸರ್. ನೆಕ್ಸ್ಟ್ ಬ್ಯಾಚ್ಲಿ ನೋಡೋ ಇದು ಒಂದು ಸರಿ ಯಾಗದ್ದು ಅಂದ್ಬಿಟ್ಟು ಕಮ್ಮಿ ಹಾಕ್ಸಿ ಕಮ್ಮಿ ರೂಪದಲ್ಲಿ ಮಾಡೋಗಂಟ ಪರವಾಗಿಲ್ಲ ಅನ್ಸೋ ಸರ್. ಚೆನ್ನಾಗಿ ವರ್ಕೌಟ್ ಆಯ್ತು. ಎಷ್ಟು ಬಂಡವಾಳ ಹಾಕಿರಿ ಈಗ ಒಂದು ಬ್ಯಾಚ್ಗೆ ನೀವು? ಒಂದು ಬ್ಯಾಚ್ಗೆ ಸರ್ ಇದು ಕೋಳಿ 600 ಕೋಳಿಗೆ 1 ಲಕ್ಷ 10 ಬೇಕು ಸರ್. 10 ಬೇಕು. 1,10,000. 1,10,000 ರೂಪಾಯಿ ಬೇಕು ಸರ್ 600 ಕೋಳಿಗೆ. 600 ಕೋಳಿಗೆ. ಕೋಳಿ ಖರ್ಚು
ಅದು ಫುಡ್ಡು ಗಿಡ್ಡು ಮೇವೆಲ್ಲ ಸೇರಿ 1,00,000 ಆಗಬೇಕು. ಅದರಲ್ಲಿ ಒಂದು 50 ಗಂಟೆ ಲಾಭ ಸಿಕ್ಕುತ್ತೆ. ಅದು 40,000 30,000 ಸಿಕ್ಕುತ್ತೆ ಸರ್. ಮೂರು ತಿಂಗಳು 3.5 ತಿಂಗಳು ಅಷ್ಟೇ. ಅದು 1 kg ಕೋಳಿ ಬಂದರೆ 3 kg ಕೋಳಿ ಬಂದಾಗ ಅದುವೇ ಕೈಲಿ ಕಿತ್ಕೊಂಡಾಯ್ತು. 1 kg ಕೋಳಿ ಬರೋಂಡು ಸಾಕಬೇಕು. 1 kg ಬಂದರೆ ಕಟ್ಟಳೆ ಆಯ್ತು. ಯಾವ ಕೋಳಿ ಇವು? ಮೈಸೂರು ನಾಟಿ ಸರ್. ಮೈಸೂರು ನಾಟಿ. ಯಾಕೆ ಮೈಸೂರು ನಾಟಿ ಕೋಳಿನೇ ಸಾಕಬೇಕು ಅನ್ನಿಸ್ತು? ಮೈಸೂರು ನಾಟಿ ಸರ್, ಒಂದು ಬಿಸಿಲಾದ್ರೂ ತೊಂದರೆ ಇಲ್ಲ, ಒಂದು ಇದೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ನೋಡಿ ಇಷ್ಟೆಲ್ಲ ಓಡಾಡ್ಕೊಂತಾವ. ಬೇರೆ ನಾಟಿಗಳು ಯಾವ ಆ ನಾಟಿಗಳು ತಂದು ಈ ಥರ ಬಿಸಿಲು ಬಿಡ್ಬಿಟ್ರೆ ಬೇಕಷ್ಟು ಕೋಳಿ ತೀರೋಗ್ಬಿಡ್ತಾವ. ಇವು ಯಾಪಡಿ ಬಿಸಿಲಾದ್ರು ಏನೂ ಆಗಲ್ಲ, ಯಾಪಡಿ ಮಳೆ ಆದರೂ ಏನೂ ಆಗಲ್ಲ, ಏನು ತೊಂದರೆನೇ ಬರಲ್ಲ. ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅವ್ರನ್ನ ನೀವು? ನಾವು ಅವ್ರನ್ನ ನಮ್ಮೂರ ಮುಖಾಂತರ, ನಮ್ಮೂರವರು 2-3 ಬ್ಯಾಚ್ ಇದೆ ಸರ್, ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಪಡೆದು ಮಾಡಿದ್ವಿ ಸರ್. ಫಸ್ಟ್ ಮಾಡ್ತೀನಿ ಅಂದಾಗ ಅವ್ರು ಏನು ಹೇಳಿದ್ರು ನಿಮಗೆ? ಏನು ಸಲಹೆ ಮಾಡಿ ನಾವು ಧೈರ್ಯವಾಗಿ ಮಾಡ್ಬೋದು ಸಟ್ರ ಮಾಡಿ ನಿಮ್ಗೆ. ಯಾಕೆ ನಾವೆಲ್ಲ ಥರದ ಮಾಹಿತಿನೂ ಕೊಡ್ತೀವಿ. ನಮ್ಗೆ ಗೊತ್ತಿಲ್ಲ ಹೊಸಬ್ರು, ನಮ್ಗೇನೂ ಗೊತ್ತಿಲ್ಲ, ನಿಮ್ದು ಎಲ್ಲ ಜವಾಬ್ದಾರಿ ನೀವೇ ಮಾಡಿಕೊಡ್ಬೇಕು ಅಂತೆಲ್ಲನೂ ಹೇಳ್ದಿ ಸರ್. ಅವ್ರಿಗೆ ಹೇಳಂಗಂಟ ಡೈಲಿ ಫೋನ್ ಕಾಲ್ ಮಾಡ್ತೀನಿ, ಎಲ್ಲ ಮಾಹಿತಿ ತಿಳಿಸ್ತೀವಿ ನಾವು ನಿಮ್ಗೆ ಅಂತೆಲ್ಲನೂ ಹೇಳಿ. ನಮ್ಮೂರವ್ರೊಬ್ರು ಕೋಳಿ ಸಾಕಣೆ ಮಾಡ್ತಿಲ್ಲ, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆಲ್ಲ ವಿಷಯ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಅವರೊಬ್ಬರು ನಮ್ಗೆ ಪರಿಚಯ ಮಾಡಿಸಿ ಅವ್ರ ಮುಖಾಂತರ ನಮ್ಗೆ ಎಲ್ಲನೂ ರೆಡಿ ಮಾಡಿಕೊಟ್ರು ಸರ್. ಸೆಟ್ಗೆ ತಂದು ಬಿಡ್ತಾರೆ ಅವರು? ಸೆಟ್ಗೆ ತಂದು ಬಿಡ್ತಾರೆ ಸರ್. ಇವತ್ತು ಬುಕ್ ಮಾಡಿದ್ರೆ ನಾವು 15-20 ದಿನ ಕೋಳಿ ಕೊಡ್ತಾರೆ ಸರ್. ಇಂಥ ದಿನ ಕೋಳಿಗೆ ಬತ್ತ ಅಂತ ಹೇಳ್ತಾರೆ. ಅಂಥ ದಿನ ನಾವು ಆ ಕೋಳಿ ಬರೋ ಟೈಮ್ ಕಾಯ್ಕೊಂಡಿದ್ದು ಅವ್ರು ಬಂದಾಗ ಗೊತ್ತಿರೋರ ಡೈರೆಕ್ಟ್ ಫಾರಮ್ಗೆ ಬರ್ತಾರೆ. ಇಲ್ಲಾಂದ್ರೆ ನಾವು ಹಂಚೋಡಿಲಿ ಬರಬೇಕು. ಬಂದು ಅವ್ರು ಭೇಟಿ ಮಾಡಿ ಕರ್ಕೊಂಬತ್ತೀವಿ ನಾವು ಯಾರ್ಯಾರು. ನಿಮ್ಮೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ? ನಮ್ಮ ಹಂಚೋಡಿ ಇಲ್ಲಿದೆ ಸರ್, ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಬರ್ಬೋದು. 70 ಕಿಲೋಮೀಟ್ರ್? 70-75 ಬರುತ್ತೆ ಸರ್. ಓಕೆ. ಅದ್ರ ಬಾಡಿಗೆ ಚಾರ್ಜ್ ಎಲ್ಲ ತಗೋತಾರೆ ಸರ್. 900 ರೂಪಾಯಿ 1000 ರೂಪಾಯಿ ತಗೋತಾರೆ. ಎಷ್ಟು ದಿನದ ಮರಿಗಳು ತರಿಸ್ಕೊಳ್ತೀರಾ ನೀವು? ಒಂದಿನ ಮರಿ ಸರ್. ಒಂದಿನ ಮರಿ ಮರಿ ತರಿಸ್ಕೊಂಡ್ರೆ ಅವನು ಯಾವ ರೀತಿ? ಒಂದಿನ ಮರಿ ಸರ್, ಅದನ್ನು ಒಂದು ತಾರ್ಪಲ್ಲಿ ಕಟ್ತೀವಿ ಸರ್, ಒಂದು 10 ಅಡಿ ಉದ್ದಕ್ಕೆ ತಾರ್ಪಲ್ ಕಟ್ಟಿ ಒಳಗೆ ತಗಡ ಹಾಕಿ ಅದನ್ನು ಇದು ಮಾಡ್ತೀವಿ ಸರ್. ಒಳಗಡೆ ನುಗ್ಗುರ ಕಾವಾಗಬೇಕು, ನಮಗೆ ಬೆವರು ಕೊಡಬೇಕು, ಆ ಥರ ಗ್ರೌಂಡಿಂಗ್ ಮಾಡ್ತೀವಿ. ಮಾಡಿಬಿಟ್ಟು ಈ ಚಳಿಗಾಲ ಮಳೆಗಾಲ ಬಿದ್ದಾಗ ಟಿನ್ಲಿ ಕೆಂಡ ಮಡಗಿ ಅಡಿಲಿ ಮಡಗಿ ಟಿನ್ಲಿ ಕೆಂಡ ಮಡ್ತೀವಿ ಸರ್. ಕೆಂಡ ಮಾಡ್ಬಿಟ್ಟು ಕಾವು ಕೊಡ್ತೀವಿ ನೈಟ್ ಟೈಮ್. ಕಾವು ಕೊಟ್ಟಾಗ ಶಾಖಕ್ಕೆ ಬಂದು ಕೋಳಿಗಳೆಲ್ಲ ಕೂತಿರ್ತವೆ ಸುತ್ತವೆ. ಅತಿ ಬಿಸಿಲಾದಾಗ ಗ್ರೌಂಡಿಂಗ್ ಮಾಡ್ತೀವಿ. ಗ್ರೌಂಡಿಂಗ್ ಮಾಡಿ ಅತಿ ಬಿಸಿಲು ಆದಾಗ ಮಾಡಲ್ಲ. ಈ ಸರಿ ಇದು ಮಾಡಿಲ್ಲ ಸರ್, ಕಾವನೇ ಕೊಟ್ಟಿಲ್ಲ, ಮಾಡಿಲ್ಲ, ಬ್ಯಾಡಿ ಕಾವನೇ ಕೊಡ್ಬಿಡಿ ಅಂತ ಹೇಳ್ಬಿಟ್ರು ಅವರು. ಕಾವು ಕೊಡೋಕೆ ಹೋಗ್ಬಿಡಿ ಅಂದ್ಬಿಟ್ಟು. ಅದೇ ಈ ಬಿಸಿಲ್ಗೆ ಅಂತ ತಾರ್ಪಲ್ ಕಟ್ಬಿಟ್ರೆ ನಮಗೆ ಬೇವರು ಕಡೆ ಕೆರೆಕತ್ತದ, ಒಳಗಡೆ ಕುಂತ್ಕೊಳಕ್ಕೆ ಆಗಲ್ಲ 10 ನಿಮಿಷನೂ. ಆ ಥರ ಆಯ್ತದೆ. ಮರಿನಲ್ಲಿ ಚಳಿ ಇರಬಾರ್ದು, ಓಕೆ, ಚಳಿ ಇರೋಕಿಲ್ಲ ಸರ್, ಕಾವಾಗಿರ್ಬೇಕು. ಬೆಚ್ಚಗೆ ಇದ್ದಷ್ಟು ಅವು ಬೇವ್ರು ಕಡಬೇಕು ಸರ್. ನಮ್ಗೆ ಅಷ್ಟು ಕಾವಿರ್ಬೇಕು, ಹಂಗಾರೆ ಮರಿ ಬರೋದು ಇಲ್ಲದೆ ಬರೋಸಕ್ಕಾಗಲ್ಲ. ಒಂದಿನ ಮರಿ ಸೈ ಪಾಟ್ ಇರುತ್ತೆ ಅಷ್ಟೇ. ಈಗ ಎಷ್ಟು ತಿಂಗಳಾಗಿವೆ ಕೋಳಿಗಳಿಗೆ? ಇವಕ್ಕೆ 1 ತಿಂಗಳ ಮೇಲೆ 3 ದಿನ ಆಗಿದೆ ಸರ್. 1 ತಿಂಗಳ ಮೇಲೆ 3 ದಿನ. ಯಾವ ರೀತಿ ಸಾಕ್ತಾ ಇದ್ದೀರಿ ಈಗ? ಬೆಳಗ್ಗೆ 6 ಗಂಟೆಗೆ ಬಿಡ್ತಿದ್ದೀವಿ, 10-10ವರೆಗೆಲ್ಲ ಕೂಡು ಬಿಡ್ತೀವಿ ಸರ್. ಪುನಃ 4 ಗಂಟೆಗೆ ಬಿಡ್ತೀವಿ, 5 ಗಂಟೆ 6 ಗಂಟೆಗೆ ಕೂಡು ಬಿಡ್ತೀವಿ. ಮಧ್ಯಾಹ್ನ ಟೈಮೆಲ್ಲ ಫುಡ್ ಹಾಕ್ತೀವಿ. ಮಳೆಗಾಲ ಆದ್ರೆ ಬಿಡೋಕ್ಕಾಗಲ್ಲ, ಒಳಗಡೆ ಅತಿ ಬಿಸಿಲಾದರೂ ಬಿಡಲ್ಲ, ಬಿಸಿಲಾದ್ರೆ ಒಳಗೆ ಕೊಡ್ಬಿಡ್ತೀವಿ ಸರ್. ನಿಮ್ಮದೇ ಫ್ಲೋರ್ ಮಿಲ್ ಇರೋದ್ರಿಂದ ಎಷ್ಟು kg ಹಾಕ್ತೀರಾ ದಿನಕ್ಕೆ? 1 ಮೂಟ ಮೇವು ಹಾಕ್ತೀವಿ. ಅದೊಂದು ಮೂಟ ಮೇವು ಮೇಯ್ದಾಗ ನಮ್ಗೆ ಫುಡ್ ನಾವು ಒಂದು ಸ್ವಲ್ಪ ಕಮ್ಮಿ ಆಯ್ತು ಸರ್. ಮಧ್ಯಾಹ್ನ ಟೈಮು ಫುಡ್ ಮೇಯಿಸ್ಕೊತೀವಿ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಈ ಥರ ಪೈರು ಬರ್ಸ್ಕೊಂಡು ಪೈರು ಮುಖಾಂತರ ಮೇಯಿಸ್ತೀವಿ ಸರ್. ಅದು ನಮ್ಗೆ ಒಂದು ಸ್ವಲ್ಪ ಇದಾಯ್ತದ. ಪುನಃ ಸಂಜೆ 5 ಗಂಟೆ ಮೇಲೆ ಮೇಯಿಸ್ಕೊತೀವಿ ಸರ್. ಕೋಳಿ ಹೊರಗಡೆ ಆಗ್ಬಿಟ್ಟು ರಾಗಿ ವೇಸ್ಟೇಜ್ ಎಲ್ಲ ಚೆಲ್ಲಿ ಬಿಡ್ತೀವಿ ಸರ್. ಫುಡ್ ಮಾತ್ರ ಒಳಗಡೆ ಮಾತ್ರ ಅದನ್ನು ಇದಕ್ಕೆ ಹಾಕ್ತೀವಿ ಸರ್. ಕೋಳಿ ಡಬ್ಗಳಿಗೆ ಹಾಕಿ ಮೇಯಿಸ್ತೀವಿ ಸರ್. ನೀವು ವೇಸ್ಟೇಜ್ನಲ್ಲಿ ಮೇವು ಕೊಟ್ಟು ಸಾಕಬೇಕು ಅಂತ ಅಂದ್ಕೊಂಡವರು ಫೀಡ್ ಹಾಕ್ತಾರೆ ಸರ್. ವೇಸ್ಟೇಜ್ಲಿ ಕೋಳಿ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಾಯ್ತು ಸರ್. ಯಾವಾಗ ಗೊತ್ತಾಯ್ತು? ಅದು ಸ್ಟಾರ್ಟಿಂಗ್ಲೇ ಗೊತ್ತಾಯ್ತು ಸರ್ ನಮ್ಗೆ. ನಾವು ಅವಾಗ ಸ್ಟಾರ್ಟಿಂಗ್ಲಿ ಒಂದು 40ರಿಂದ 50 ಮೂಟ ಮೇವು ಮೇಯಿಸಿದ್ದು. 1000 ಕೋಳಿಗೆ 90 ಮೂಟ ಮೇವು ಮೇಯಿಸೋದಕ್ಕೆ 40 ಮೂಟ ಮೇವು ಮೇಯಿಸಿದ್ವು ಅಷ್ಟೇ. 40 ಮೂಟ ಮೇವಿಗೆ ಏನಾಯ್ತು, ನಮ್ಗೆ ಕೋಳಿ ಬರಲಿಲ್ಲ. ಎಷ್ಟೇ ಕೊಟ್ಟರು ಕೋಳಿ ಬರಬಲ್ಲ ಅಂದ್ಬಿಟ್ಟು ಪುಕ್ ಕೊಡ್ಬಿಡು ಸರ್. ಹಿಂದ್ಗಡೆ ಪುಕ್ ಬತ್ತೆ ನೋಡಿ, ಆ ಪುಕ್ನ ಹೊಡೆದ್ಬಿಟ್ಮೇಲೆ ಕೋಳಿಗೆ ಮಾರ್ಕೆಟಿಂಗ್ ಇರೋಲ್ಲ. 250-260 ರೂಪಾಯಿಗೆ ಹೋಗೋ ಕೋಳಿ 150 ರೂಪಾಯಲ್ಲಿ ಕೊಟ್ಟಿದ್ದೀನಿ ನಾನು. ಅದರಿಂದ ಅದು ಲಾಸ್ ಆಗೋಯ್ತು.
ಈಗ ನಿಮಗೆ ಕೋಳಿ ಸಾಕಾಣಿಕೆ ಮಾಡೋದು ಕಷ್ಟನಾ ಇಲ್ಲ ಮಾರಾಟ ಮಾಡೋದು ಕಷ್ಟನಾ? ಮಾರಾಟ ಮಾಡೋದು ಕಷ್ಟ ಇಲ್ಲ ಸರ್, ಕೋಳಿನ ಸಾಗಾಣಿಕೆ ಮಾಡೋದು ಕಷ್ಟ ಇಲ್ಲ, ಕಷ್ಟ ಇಲ್ಲ. ಏಳು ಕಷ್ಟ ಇಲ್ಲ. ಎರಡು ಸುಲಭ. ಎರಡು ಸುಲಭ ಹೋಗೋದು ಸರ್. ಮಾರಾಟ ಮಾಡೋಕ್ಕೂ ಸುಲಭನೇ, ಸಾಕಣೆ ಮಾಡೋಕ್ಕೂ ಸುಲಭನೇ. ಎಷ್ಟು ತಿಂಗಳು ಬಂಡವಾಳ ಹಾಕ್ಬೇಕು ಅಷ್ಟೇ, ಬಂಡವಾಳ ಹಾಕ ಮಾಡಬೇಕು ಸರ್, ಅದು ತಕ್ಕ ಬಂಡವಾಳ ಹಾಕ್ಬೇಕು. ಈಗ ಎಷ್ಟು ತಿಂಗಳು ಸಾಕ್ತೀರಾ ನೀವು ಕೋಳಿಗಳನ್ನ? ಸರ್ 3.5 ತಿಂಗ ಕೋಳಿ ಮಾರಾಟ ಆಗೋಣ 4 ತಿಂಗಳು ಬೇಕು ಸರ್. ಈಗ 4 ತಿಂಗಳ ಗಂಟೆ ಸಾಕ್ತೀರಾ ಅಂತಂದರೆ ಯಾವ ಥರ ಸಾಕ್ತೀರಾ ಕೋಳಿಗಳನ್ನ ನೀವು? ಮರಿಲಿದ್ದಾಗಲೇ ಕಷ್ಟ ಸರ್, 20 ದಿನ ತುಂಬಬೇಕು ಮರಿಗಳಿಗೆ. 20 ದಿನ ತುಂಬಿದ ಮೇಲೆ ಆಮ್ಯಾಗ ಈಜಿ ಸರ್. 20 ದಿನ ಗಂಟೆ ಎಲ್ಗೂ ಹೋಗೋಕ್ಕಾಗಲ್ಲ ಯಾರು, ನಮ್ಮ ಎಲ್ಗೂ ಹೋಗಲ್ಲ, ಎಂಥ ಜಾಗಕ್ಕೂ ಹೋಗೋಕ್ಕಲ್ಲ. ಯಾವುದೇ ಒಂದು ಕಾರ್ಯ ಯಾವುದೇ ಬಂದ್ರೆ ಭೀ ಮರಿ ಬಿಟ್ಬಿಟ್ಟು ಹೋಗಂಗಿಲ್ಲ. 20 ದಿನ ಆದಮೇಲೆ ಆರಾಮಾಗಿ ಹೋಗಿ ಒಬ್ರು ಇರಲೇಬೇಕು, ಯಾರು ಇರಲೇಬೇಕು ಸರ್ ಒಬ್ರು. ಈ ರೋಗಗಳು ಬರುತ್ತವೆ ಸರ್ ಕೋಳಿಗಳಿಗೆ? ಬರ್ತವೆ ಸರ್. ಏನು ರೋಗ ಬರುತ್ತೆ ಸರ್? ಬೇರೆ ಯಾವ ರೋಗ ಬಂದವ ನನಗೆ ಗೊತ್ತಿಲ್ಲ, ನಮ್ಮ ಮಲಕ್ಕೆ ಬಂದಿಲ್ಲ ಸರ್ ಯಾವುದವ. ನಿಮ್ಮ ಕೋಳಿಗಳು ಯಾವುದೇ ಬಂದಿಲ್ಲ ಸರ್, ಯಾವುದೋ ಆ ಥರ ನೀವು ನೋಡ್ಕೊತಾ ಇದ್ದೀವಿ, ಯಾವುದೇ ಥರದ ಇದಿಲ್ಲ. ಇನ್ನೂ ಮುಂದಕ್ಕೆ ಇನ್ನೂ ಒಂದು ಸಡ್ಡು ಮಾಡೋವಂಥ ಪ್ರಯತ್ನದಲ್ಲಿ ಇದೀನಿ ಸರ್. ಇದೇ ಥರ ಇನ್ನೂ ಒಂದು ಸಡ್ಡು ಮಾಡಿ ಎಕ್ಸ್ಟ್ರಾ ಇನ್ನೂ ಎಷ್ಟು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇನ್ನೂ ಒಂದು ವರ್ಷ ಅವಧಿ ಮುಗಿದ ಮೇಲೆ ಇನ್ನೂ ಒಂದು ಸಡ್ಡು ಹಾಕಿ ಇಲ್ಲ ಇಲ್ಲಿ ಇನ್ನೂ ಒಂದು ಸಡ್ಡು ರೂಪ ಮಾಡಬೇಕು ಅನ್ನೋ ಯೋಚನೆದಲ್ಲ ಅವಿ. ಓಕೆ, ಶೆಡ್ಡೇನೋ ಮಾಡ್ತೀರಾ? ಕೋಳಿ ತಗೊಳ್ಳೋರು ಬೇಕಲ್ಲ? ಬರ್ತಾರೆ ಸರ್. ಎಲ್ಲಿಂದ ಬರ್ತಾರೆ? ನಮ್ಮಿಲ್ಲೇ ಸಿಗ್ತಾರೆ ಸರ್, ಇಲ್ಲಂದ್ರೆ ಅವರೇ ಮೈಸೂರು ಕಡೆಯಿಂದ ಕಳಿಸ್ಕೊಡಿ. ನಮ್ಮಿಲ್ಲಿಯವರೇ ನಮ್ಮ ಊರವರೇ ಕೋಳಿ ಮಾರಾಟ ಮಾಡ್ತಾರೆ, ಇಲ್ಲಿಯವರೇ ಸೇಲಿಂಗ್ ಮಾಡ್ಕೊತಾರೆ. ಎಷ್ಟೇ ಸಾಕಿದ್ರು ಸೇಲಿಂಗ್ ಆಯ್ತು ಸರ್. ಯಾವ ತಿಂಗಳಿಗೆ ಜಾಸ್ತಿ ಸೇಲ್ ಆಗುತ್ತೆ? ಎನಿ ಟೈಮ್ ಸೇಲಿಂಗ್ ಆಯ್ತು ಸರ್. ಕಾರ್ತಿಕ್ ಮಾಸ ಒಂದು ಬಿಟ್ಕೊಂಡ್ರೆ ಇನ್ನು ಬಾಕಿ ಟೈಮ್ ಎಲ್ಲ ಸೇಲಿಂಗ್ ಆಯ್ತು ಸರ್. ಕಾರ್ತಿಕ ಒಂದು ಟೈಮ್ ಇಲ್ಲ ಸರ್, ಅದೊಂದು ಟೈಮ್ ಮಾತ್ರ, ಅದೊಂದು ತಿಂಗಳು ಮಾತ್ರ ಇಲ್ಲ ಸರ್. ಬಾಕಿ ಟೈಮ್ ಎಲ್ಲ ಸೇಲ್ ಆಯ್ತು ಸರ್ ಕೋಳಿಗಳು. ಇಲ್ಲಿ ಬೈಲರ್ ಕೋಳಿ ಜಾಸ್ತಿ ತಿನ್ನಲ್ಲ? ಬೈಲರ್ ಕೋಳಿ ತಿಂತಾರೆ ಸರ್, ಆದರೆ ಇದು ಬೈಲರ್ ಕೋಳಿಗಿಂತ ಮಾರ್ಕೆಟಿಂಗ್ ಜಾಸ್ತಿ ಇದೆ ಸರ್. ನಾಟಿ ಕೋಳಿ ಜಾಸ್ತಿ? ನಾಟಿ ಕೋಳಿಗೆ ಜಾಸ್ತಿ. ಓಕೆ, ಎಲ್ಲೆಲ್ಲಿಂದ ಬಂದು ತೊಗೊಂಡು ಹೋಗ್ತಾರೆ? ಈ ಸುತ್ತಮುತ್ತ ಸಿದ್ದೇನಪುರ, ದೊಳ್ಳಿಪುರ, ಬ್ಯಾಡ್ಮುಳ್ಳು, ಚಿಕ್ಕಮೂಳ, ದೊಡ್ಡಮೂಳ, ಹಂಚೋಡಿ, ಅರ್ಧನಹಳ್ಳಿ ಇಷ್ಟೂರಿಂದ ಬಂದು ತಗೊಂತಾರೆ ಸರ್. ಈಗ ಮೈಸೂರು ನಾಟಿ ಕೋಳಿ ಅಂತ ಸಾಕ್ತಾ ಇದ್ದೀರಿ ನೀವು? ಹೌದು ಸರ್. ಓಕೆ, ಇದು ನಿಮಗೆ ಪ್ಯೂರ್ ಅನಿಸಿದೆಯಾ ನಾಟಿ ಕೋಳಿ? ಪ್ಯೂರ್ ಸರ್, ಪ್ಯೂರ್ ತಗೊಂಡೋಗಿದ್ರು ಹೇಳ್ತಾರೆ ಸರ್. ಮೊನ್ನೆ ಪೊಲೀಸ್ನವ್ರು ಕೊಡಿ ಸರ್, ನಗರದವ್ರಿಗೆ ಅವ್ರು ತಗೊಂಡು ಸೂಪರ್ ಆಗದ ಕೊಂಗಳಿ ಕೋಳಿ ಅವರ ಎಲ್ಲ ಮಾಡ್ಬಿಟ್ಟು ಪೊಲೀಸ್ನವ್ರು ಹೆಚ್ಚು ಕಮ್ಮಿ 4-5 ಕಿತ್ತೆ ಬಂದು ತಗೊಂಡೋಗಿ ಸರ್. ಇಲ್ಲೇ ಬಂದು ಕೋಳಿ ಚೆನ್ನಾಗಿದೆ, ತಿನ್ನಕ್ಕೆ ಎಲ್ಲ ಹಾಕುವಿ, ಏನು ತೊಂದರೆ ಇಲ್ಲ ಅಂತಂತಾರೆ ಸರ್. ಈಗ ಒಂದು ಬ್ಯಾಚ್ ಖಾಲಿ ಆದಮೇಲೆ ಸರ್ ಬುಕ್ ಎಷ್ಟು ದಿನಕ್ಕೆ ಮಾಡ್ಕೊಳ್ತೀರಾ? ಇವಾಗ ಇದು 2-2.5 ತಿಂಗಳು ತುಂಬಿತು ಅಂದ್ರೆ ಸಹ ಕೋಳಿಗೆ ಆರ್ಡ್ರ್ ಕೊಡ್ತೀವಿ. 2.5 ತಿಂಗಳು ತುಂಬಿತು ಅಂದ್ರೆ ಆರ್ಡ್ರ್ ಕೊಡ್ತೀವಿ, ಅದೊಂದು 20 ಚಿನ್ನ. ಅಲ್ಲಿ 3 ತಿಂಗಳಿಗೆ ಅದು ಮರಿ ಬರ್ತದ. 3 ತಿಂಗಳ ತಿನ್ಕ ಮರಿ ಬಂದ್ರೆ ಇವು ಮಾರಾಟ ಶುರು ಆಯ್ತಿರ್ತಾವ. ಇವನ್ನ ಕೊಡ್ತಿರ್ತೀವಿ, ಇವು ಕಮ್ಮಿ ಆದಾಗ ಅವು ತಂದು ಬಿಟ್ಕೊತೀವಿ. ಅವಕ್ಕೊಂದು ತಿಂಗ ಗಂಟ ಈ ಕೋಳಿ ತೀರೋಗಿರುತ್ತೆ ಸರ್. ಇವಾಗ ನೋಡಿ ಇನ್ನೂ ತೀರಿಲ್ಲ ಚಿಕ್ಕ ಕೋಳಿಗಳವ, ದೊಡ್ಡ ಕೋಳಿಗಳು ನಾಳೆ ಕುಲಾಸ ಐತೆ, ನಾಳೆ ಬಂದು ತುಂಬಿಕೊಂಡಿರ್ತಾರೆ. ಇವು ಈಚೆಗೆ ಬಿಟ್ಟಿವಿ. ಈಗ ಇನ್ನೊಂದು ತಿಂಗಳಿಗೆಲ್ಲ ಇವು ಬಂದ್ಬಿಡ್ತಾವೆ. ಒಳಗಡೆ ದೊಡ್ಡ ಕೋಳಿನೂ ಇದೆಯಾ? ಇದೆ ಸರ್. ಎಷ್ಟಿದೆ? ಒಂದು 30 ಕೋಳಿ ಇದೆ ಸರ್. 30 ಕೋಳಿ ಇದೆ. ಅವು ಸೇಲ್ ಆಗಿಲ್ಲ? ಇನ್ನಾಳೆ ತುಂಬ್ತಾರೆ ಸರ್. ಯಾರು? ತೆರ್ಕನಮಿಂದ ಬರ್ತಾರೆ ಸರ್. ಅವ್ರಿಗೆ ಅಂತಲೇ ಮಡಗಿರ್ದ 30 ಕೋಳಿ? ಹೌದು ಸರ್, ಅವ್ರಿಗೆ ಮಾಮೂಲಿ ಕಸ್ಟಮರು ಅವ್ರಿಗೆ ಮಡಗಿದ್ದೀವಿ. ಎಷ್ಟೆಷ್ಟು ತಗೊಂಡು ಹೋಗ್ತಾರೆ ಇಲ್ಲಿ? ಇವರು ಸರ್ ನಮ್ಮೂರವ್ರು ಹಂಚೋಡಿಯವ್ರೆ ಇಬ್ರು ಇದ್ರೆ ಸರ್, ಅವರು ಡೈಲಿ 20 kg 30 kg ತುಂಬ್ತಾರೆ. ಇವರು ವಾರದಲ್ಲಿ 70 kg 80 kg ತುಂಬ್ತಾರೆ. ಹೋಲ್ಸೇಲಾಗಿ ತಗೊಳ್ತಾರೆ? ಹೋಲ್ಸೇಲಾಗಿ ಹೋಗ್ಬಿಡ್ತೀವಿ. ಅವ್ರು ಎಲ್ಲಿಗೆ ಮಾರ್ತಾರೆ ಸರ್? ಅವರು ಸಂತೆಗಳಿಗೆ ಹೋಗಿ ಮಾರ್ತಾರೆ. ತೆರ್ಕನಬಿ ಸಂತ, ಮರಳಿ ಸಂತ, ಎಳಂದೂರು ಸಂತ, ನಂಜನಗೂಡು ಸಂತ, ಆ ಸಂತಗಳಿಗೆಲ್ಲ ಮಾರಾಟ ಮಾಡ್ತಾರೆ ಸರ್. ಸಂತೆಗಳಲ್ಲೋಗಿ ಅವ್ರು ಮಾರಾಟ? ನಾವು ಮಾರಾಟ ಮಾಡೋಕೆ ಹೋಗಲ್ಲ. ನಾವು ಇಲ್ಲಿಗೆ ಬಂದವ್ರಿಗೆ ಮಾತ್ರ, ಕೋಳಿ ಫಾರಮ್ ಬಂದವ್ರಿಗೆ ಮಾತ್ರ ಕೋಳಿ ಕೊಡ್ತೀವಿ. ಯಾರು ಕೇಳಿದ್ರು ಇಲ್ಲ ಅನ್ನಲ್ಲ, ಯಾರಿಗಾದ್ರೂ ಕೊಡ್ತೀವಿ. ಊರಲ್ಲಿ ಹಬ್ಬಗಳ ಹರಿದಿನಗಳಿಗೆ ಜನಗಳು ತಗೊಂಡೋಗಲ್ಲ? ತಗೊಂಡೋಗ್ತಾರೆ ಸರ್. ತಗೊಂಡೋಗ್ತಾರೆ? ಅವರು ಕೊಡ್ತೀನಿ ಸರ್. ಯಾರು ಏನು ಕೊಡ್ತೀರಾ? ಅವ್ರು ಪೀಸ್ ಲೆಕ್ಕ ಸರ್. ಒಂದು ಕೋಳಿ ಎಷ್ಟು? ಒಂದು ಕೋಳಿ 300-350 ರೂಪಾಯಿ ಕೊಡ್ತೀವಿ ಸರ್. ಮುಂಜಾನೆ 400 ರೂಪಾಯಿ ಕೊಡ್ತೀನಿ 1 kg ಮೇಲೆ ಬಂದ್ರೆ. ಯಾಟ ಬಂದು 300-350 ಕೊಡ್ತೀವಿ ಸರ್. ನಾಟಿ ಕೋಳಿ ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು? ಆರೋಗ್ಯಕ್ಕೆ ಒಳ್ಳೆಯದು ಸರ್. ನಾಟಿ ಕೋಳಿ ತಿನ್ನೋದ್ರಿಂದ, ಬೈಲರ್ ಕೋಳಿ ತಿನ್ನೋದ್ರಿಂದ ತೊಂದರೆ ಅಂತಂತ ಹೇಳ್ತಾರೆ. ಅದು ಇದು ಅದು ಇಂಜೆಕ್ಷನ್ ಎಲ್ಲ ಪವರ್ ಎಲ್ಲ ಹಾಕಿರ್ತಾರೆ ಅಂತಂತಾರೆ. ನಮ್ಮ ನಾಟಿ ಕೋಳಿಗೆ ಅಷ್ಟು ಇಂಜೆಕ್ಷನ್ ಏನೂ ಇಲ್ಲ. ಅದೇ ಡ್ರಾಪು ಅದಷ್ಟು ಬಿಟ್ಕೊಂಡ್ರೆ ಯಾವುದು ಇದಿಲ್ಲ. ಅದು ಡ್ರಾಪ್ ಹಾಕೋದು ಅಂದ್ರೆ ಕಣ್ಗೆ ಯಾವುದೇ ಕಾಯಿಲೆ ಕಸರ ಬರದಾಗ ನನ್ನ ಉದ್ದೇಶಕ್ಕೆ ಅದು ಹಾಕೋದು. ಇದ್ರಲ್ಲೂ ಬೇರೆ ಥರ ಕೋಳಿಗಳವ. 1.5 ತಿಂಗಳು 2 ತಿಂಗಳಿಗೆ ಕೋಳಿ ಬಂದದ ಸರ್, ಅವು ಸ್ವಲ್ಪ ಸರಿಯಿಲ್ಲ ಅಂತಾರೆ. ಇದು ಮಾತ್ರ 3 ತಿಂಗಳು 3.5 ತಿಂಗಳೇ ಬೇಕು. ಆದರೆ ಇದು ತಿಂದವರೆಲ್ಲ ಅಂತಾರೆ ಸರ್, ನಾಟಿ ಕೋಳಿ ಇದು ಮಾತ್ರ ಫೈನ್ ಆಗದ, ಚೆನ್ನಾಗದ ಅಂತಂದ್ರೆ ಹೊರ್ತು ಯಾರೋ ಚೆಂದಿಲ್ಲ ಅಂತ ಹೇಳಿಲ್ಲ ಸರ್.
ಅವರೆಲ್ಲ ಅಂದಿ ಜನಗಳೆಲ್ಲ ಬಂದು ನಮ್ಗೆ ಅದೆಲ್ಲ ಹೇಳಿದ್ದಕ್ಕೆ ಸಹ ನಾವು ಇದನ್ನೇ ಮಾಡಬೇಕು, ಬೇರೆ ಮಾಡೋ ಅವಕಾಶ ಬೇಕಾಗಿಲ್ಲ ನಮ್ಗೆ, ಮೈಸೂರು ನಾಟಿನೇ ಮಾಡಬೇಕು ಅನ್ನೋ ಮನಸ್ಸು ಒಳಗದೆ ಸರ್. ಓಕೆ. ಯಾರೇ ತಗೊಂಡೋದ್ರು ಯಾರೇ ತಿಂದಿದ್ರಿ ಸುಮಾರು ಜನ, ಈಗ ಸುಮಾರು ಕೋಳಿ ಹೆಚ್ಚು ಕಮ್ಮಿ 1,000 2,000-3,000 ಕೋಳಿ ಗಂಟ ಮಾರಾಟ ಆಗದ. 3,000 ಕೋಳಿಲಿವೆ ಒಬ್ಬರು ಒಂದು ಕೆಟ್ಟ ಉತ್ತರ ಬಂದಿಲ್ಲ ಸರ್. 3,000 ಕೋಳಿ ಮಾರಿದ್ದೀರಾ? 3,000 ಕೋಳಿ ದಂಟ್ಬಿಟ್ಟು ಮಾರಿದ್ದೀವಿ ಸರ್. ಇದೆಲ್ಲ ಇದು ಸೇರಿದ್ರೆ 3,000 ಕೋಳಿ ಮಾರಿದಾಗ ಹಾಂ ಮಾರಿದ್ದೀವಿ. 3,000 ಕೋಳಿಲುವ ಯಾರು ಒಬ್ರು ಚಂದಿಲ್ಲ, ಅದು ಚಂದಿಲ್ಲ ಕಣ ಅವ್ನ ಕೋಳಿ ಯಾವುದು ಚೋರಿ ಅಂತ ಬೇಡ ಅಂತಂದ ಲೆಕ್ಕಾಚಾರ ಇಲ್ಲವೇ ಇಲ್ಲ ಸರ್. ಒಬ್ಬರು ಬಾಯಲು ಬಂದಿಲ್ಲ ಮನ್ಸಲ್ಲ. ಮೈಸೂರು ನಾಟಿ ಕೋಳಿ ಸಾಕ್ತಾ ಇದ್ದೀರಲ್ಲ, ಆ ಸಂಸ್ಥೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಮೈಸೂರು ನಾಟಿ ಸೂಪರ್ ಸರ್. ಸಂಸ್ಥೆ ಬಗ್ಗೆ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ. ನಾನು ಮೈಸೂರು ನಾಟಿ ಬಿಟ್ಟು ಬೇರೆ ಕೋಳಿ ಸಾಕೋದೇ ಇಲ್ಲ, ಅದನ್ನೇ ಸಾಕೋದು. ನಮ್ಗೆ ಅದೇ ಅದ. ಸಪೋರ್ಟ್ ಎಲ್ಲ ಹೇಗಿದೆ ಸರ್ ಅವ್ರದ್ದು? ಅವ್ರದ್ದು ಸರಿ ಸರ್. ಫೋನ್ ಮಾಡ್ದಂದ್ರೆ ಎತ್ತರ ಸರ್. ಎಲ್ಲ ಥರ ನಾವು ಸೌಕರ್ಯ ಅದ, ಎಲ್ಲ ಥರ ಹೇಳಿ ನಮ್ಗೆ. ನಮ್ಗೇನೇ ಹೆಚ್ಚು ಕಮ್ಮಿ ಆದ್ರೂ ಮಾಹಿತಿ ಹೇಳ್ದಾಗಲೇ ಫೋನ್ ಎತ್ತಿ ಮಾತಾಡ್ಬಿಟ್ಟು ಈ ಥರ ಮಾಡಿ ಈ ಥರ ಮರ್ಕಿ ಅಂತ ಹೇಳ್ತಾರೆ ಸರ್. ನೀವು ಏನು ಡೌಟ್ಸ್ಗಳು ಕೇಳ್ತೀರಾ ಅವ್ರನ್ನ? ನಾವು ಸರ್ ಇವಾಗ ಪುಕ್ ಹೊಡೆದ್ಬಿಟ್ಟಿತ್ತು ಸರ್. ಇವಾಗ ಪುಕ್ ಹೊಡೆದ್ಬಿಟ್ಟದ ಏನು ಮಾಡೋದು ಸರ್ ನಂಗಟ. ಅವ್ರು ಹಿಂಗೆ ಮಾಡಿ ಒಂದು ಬೇವಿನ ಸೊಪ್ಪು ಕಟ್ಟಿ ಈರುಳ್ಳಿ ಕೂದು ಮಡಗಿ ಇನ್ನಂದ್ರೆ ಹೊರಗಡೆ ಬಿಡಿ ಕೋಳಿಗಳನ್ನ ಅಂತೆಲ್ಲ ಮಾಹಿತಿ ಕೊಡ್ತಾರೆ ಸರ್. ಆ ಮಾಹಿತಿ ಪ್ರಕಾರ ನಾವು ಮಾಡ್ತೀವಿ. ಉಪ್ಪು ನೀರು ಮಡಗಿ ಅಂತ ಹೇಳಿದಾಗ ಫುಡ್ ಚೇಂಜ್ ಮಾಡಿ, ಫುಡ್ಡು ಯಾವುದು ಹೆಚ್ಚು ಕಮ್ಮಿ ಆಗದ ಅಂತಂತ ಹೇಳ್ತಾರೆ ಸರ್. ಹೇಳ್ದಾಗ ನಾವು ಅವ್ರ ಮುಖಾಂತರನೇ ಮಾಡ್ತೀವಿ. ಈವಾಗ ಸರ್ ಒಂದು 3-4 ದಿನ ಆಗೋದಷ್ಟೇ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಫೋನ್ ಮಾಡಿ ಕೇಳ್ತೀವಿ ಸರ್. ಪ್ರಾಬ್ಲಮ್ ಬಂದೇ ಗೊತ್ತಾ ಹೆಚ್ಚು ಕಮ್ಮಿ ಕೇಳ್ತೀವಿ. ಆಮೇಲೆ ಅವರೇ ಕೇಳ್ತಾರೆ ಸರ್. ವಾರಕ್ಕೊಂದು 4 ದಿನಕ್ಕೆ ಫೋನ್ ಮಾಡ್ತಾ ಇರ್ತಾರೆ. ಹೇಗಿದೆ ಕೋಳಿಗಳು, ಚೆನ್ನಾಗಿದೆಯಾ, ಮಾರ್ಕೆಟಿಂಗ್ ಆಗಿದ್ದ ದೊಡ್ಡ ಕೋಳಿಗಳು, ಸಣ್ಣ ಕೋಳಿಗಳು ಚೆನ್ನಾಗಿ ಬಂದಿದ್ದಾವ, ದೊಡ್ಡವೆಲ್ಲ ತೀರೋದ್ವಾ, ಎಷ್ಟಲ್ಲಿ ಕೊಡ್ತಾಯಿದ್ದೀರಿ ಕೋಳಿಗಳ, ಎಷ್ಟು ಇದೈತಿದ್ದೆ ಎಲ್ಲನೂ ಕೇಳ್ತಾರೆ ಸರ್. ಅವರೇ ಫೋನ್ ಮಾಡಿ ಏನೇ ಸಮಸ್ಯೆ ಆದರೂ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದು. ವಿಡಿಯೋ ಕಾಲ್ ಮಾಡಿ ಕಳಿಸಿ ಅಂತಾರೆ. ಈಗ ಟಾನಿಕ್ಗಳು ಹಾಕ್ಬೇಕು, ನಮ್ಗೆ ಗೊತ್ತಿರಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್ ಟಾನಿಕ್ ಹಾಕ್ಬೇಕು, ಒಂದು ವಾಟ್ಸಪ್ ಮಾಡಿ ಅಂತಾರೆ. ಆಗ ಒಂದು ವಾಟ್ಸಪ್ ಮಾಡಿ ಕಳಿಸಿದಾಗ ಇಂಥದ್ದು ಹಾಕಿ ಅಂತ ಹೇಳ್ತಾರೆ. ಇಷ್ಟು ದಿನ ಹಾಕಿ ಇಷ್ಟು ದಿನ ಬಿಡಿ ಅಂತ ಎಲ್ಲ ವಿಷಯ ಅವ್ರು ಹೇಳ್ದಂತೆ ನಾವು ಮಾಡ್ತೀವಿ. ಕೋಳಿ ಮೊಟ್ಟನೂ ಸುಧಾ ಮಾಡ್ತಾಯಿದ್ದೀವಿ. ಮೊಟ್ಟೆನೂ ಬರುತ್ತಾ? ಹೌದು ಸರ್. ಮೊಟ್ಟೆ ಇಕ್ಕಿಸ್ತೀವಿ. 4 ಕೋಳಿ ಬಿಟ್ಕೋತೀವಿ. ಮೊಟ್ಟೆ ಇಕ್ಸ್ಕೊಂಡು ಮೊಟ್ಟನೂ ಮಾರ್ತೀವಿ. ಒಂದು ಕೋಳಿ ಮೊಟ್ಟೆಗೆ 20 ರೂಪಾಯಲ್ಲಿ. 20 ರೂಪಾಯಿ ಇದೆಯಾ? ಹಾಂ, ಅಷ್ಟು ರೇಟ್ ಇದೆಯಾ? ಹೌದು ಸರ್. ನಾಟಿ ಕೋಳಿ ಮೊಟ್ಟೆ? ಹೌದು ಸರ್. ಎಷ್ಟು ಮೊಟ್ಟೆ ಮಾರ್ತೀರಾ ಸರ್? ಈ 3 ಕೋಳಿ ಬಿಟ್ಕೊಂಡಿದ್ದೀವಿ. 3 ಕೋಳಿ ಡೈಲಿ 3 ಕೋಳಿ ಮೊಟ್ಟೆ ಇಕ್ತಾವ, ಅದರಂತೆ ಮಾರ್ತೀವಿ. ಯಾರು ಕೇಳ್ತಾರೆ? ಬರ್ತಿದೆ ಡೈಲಿ 3 ಮೊಟ್ಟೆ. ಡೈಲಿ 3 ಈಗ ಸದ್ಯಕ್ಕೆ 3. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಜಾಸ್ತಿ ಬಿಟ್ಕೊಂಡು ಮಾಡೋವಂತ. ಈಗ ಸೇಲಿಂಗ್ ಆಗಬೇಕಲ್ಲ ಸರ್ ಮೊಟ್ಟೆ, ಅದರಿಂದ ಹೊಸಿ 3 ಕೋಳಿ ಬಿಟ್ಕೋತೀವಿ. ಯಾಕಂದ್ರೆ ಬಂದು ಸುತ್ತಮುತ್ತರು ಬಂದು ಕೇಳ್ತಾರೆ, ಅವ್ರಿಗೆಲ್ಲರಿಗೂ ನಾವು ಅಂಗಡಿಲಿ ತಗೊಂಡೋಗಿ ಕೇಳಿದವ್ರಿಗೆಲ್ಲ ಕೊಡ್ತೀವಿ. ಹಸಿ ಮೊಟ್ಟೆ ಕುಡಿದ್ರೆ ಒಂದು ಇಂಜೆಕ್ಷನ್ ಪವರ್ ಉಂಟು ಅಂತ ಹೇಳ್ತಾರೆ ಸರ್. ಅದನ್ನ ಒಂದು ನಾವು ಯಾವಾಗ ಕಟ್ಟಕ್ಕೆ ಸರಿಲ್ಲದೆ ಸುಸ್ತಾಗೋದು, ರಕ್ತ ವೀಕ್ ಆಗೋದು ಅದೆಲ್ಲ ಇದಾದಾಗ ಆ ಮೊಟ್ಟೆ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸರ್. ಸುಮಾರು ಜನ ತಗೊಂಡು ಹೋಗ್ತಾರೆ, ತೊಂದರೆ ಏನೂ ಇಲ್ಲ.